ಜಗತ್ತಿನ ಪ್ರತಿ ಒಂದು ರೋಡ್ನಲ್ಲಿ ಡ್ರೈವರ್ಗೂ ರೋಡ್ಗೂ ಇರುವಂಥ ಒಂದೇ ಭಾಷೆ ಅಂದರೆ ಅದು ಲೇನ್ ಮಾರ್ಕ್. ರೋಡ್ನಲ್ಲಿ ಹಾಕಿರುವಂಥ ಮಾರ್ಕ್ಗಳು. ಡ್ರೈವರ್ ವೆಹಿಕಲ್ನ ಡ್ರೈವ್ ಮಾಡುವಾಗ ರಸ್ತೆ ಪ್ರತಿ ಒಂದು ಕ್ಷಣದಲ್ಲೂ ಡ್ರೈವರ್ಗೆ ಒಂದೊಂದು ಮಾಹಿತಿನ ಸೂಚಿಸ್ತದೆ. ಇದೇ ಈ ಮಾರ್ಕ್ಗಳ ಒಂದೊಂದು ಅರ್ಥ. ರಸ್ತೆಯಲ್ಲಿ ನಮಗೆ ಲೇನ್ ಮಾರ್ಕ್ಗಳು ಒಟ್ಟು 7 ಥರ ಇದೆ. ಅದರಲ್ಲಿ ನಾವು ಸಾಧಾರಣವಾಗಿ ಬಣ್ಣಗಳನ್ನ ನೋಡೋಕೆ ಹೋದರೆ ಒಂದು ಬಿಳಿ ಬಣ್ಣ, ಇನ್ನೊಂದು ಹಳದಿ ಬಣ್ಣ. ಸಾಧಾರಣವಾಗಿ ರೋಡ್ಗಳಲ್ಲಿ ಎಲ್ಲ ಬಿಳಿ ಬಣ್ಣನೇ ಇರ್ತದೆ. ಎಲ್ಲಿ ನಮಗೆ ತುಂಬ ಸ್ಟ್ರಿಕ್ಟಾಗಿ ಟ್ರಾಫಿಕ್ ರೂಲ್ನ ಪಾಲನೆ ಮಾಡಬೇಕಾಗಿರ್ತದೋ ಅಲ್ಲಿ ನಮಗೆ ಹಳದಿ ಬಣ್ಣನ ಸೂಚಿಸಿರ್ತಾರೆ. ಬಿಳಿ ಬಣ್ಣದಲ್ಲಿ ಏನಿರೋ ಜಾಗದಲ್ಲಿ ನಮಗೆ ಅತಿ ಹೆಚ್ಚು ರಿಸ್ಟ್ರಿಕ್ಟ್ಗಳು ಇರೋದಿಲ್ಲ, ಈಸಿಯಾಗಿ ವೆಹಿಕಲ್ನ ಡ್ರೈವ್ ಮಾಡ್ಬೋದು. ನಾವು ಆಗಲೇ ಲೇನ್ನ ನೋಡಿದಾಗೆ ಮೊದಲನೇದು ಬ್ರೋಕನ್ ವೈಟ್. ವೆಹಿಕಲ್ನ ನಾವು ಡ್ರೈವ್ ಮಾಡುವಾಗ ಅತಿ ಹೆಚ್ಚು ನಾವು ಅಬ್ಸರ್ವ್ ಮಾಡಿರೋಂಥ ಒಂದು ಲೇನು ಬ್ರೋಕನ್ ವೈಟ್ ಲೈನು. ಇದನ್ನು ನಾವು ಸಾಧಾರಣವಾಗಿ ಓವರ್ಟೇಕ್ ಮಾಡೋಕ್ಕೆ ಉಪಯೋಗಿಸುವಂಥ ಒಂದು ಲೇನ್ ಇದು. ಡಬಲ್ ಸಾಲಿಡ್ ವೈಟ್ ಲೈನ್ ಆಗಲೇ ನೋಡಿದ ಹಾಗೆ ಈ ಬ್ರೋಕನ್ ವೈಟ್ ಏನಿದೆ, ಈ ಬ್ರೋಕನ್ ವೈಟ್ ಲೈನಲ್ಲಿ ಮಾತ್ರ ನಾವು ಓವರ್ಟೇಕ್ ಮಾಡಬೇಕು. ಅದಾದ ನಂತರ ಯಾವುದೇ ಲೇನ್ ಬರಲಿ, ಸಿಂಗಲ್ ಬರಲಿ ಡಬಲ್ ಬರಲಿ, ನಾವಿನ್ನೂ ಓವರ್ಟೇಕ್ ಮಾಡುವಂಥ ಹಾಗಿಲ್ಲ ಅನ್ನೋದು ಲೇನ್ನ ಅರ್ಥ. ಸಾಲಿಡ್ ವೈಟ್ ಲೈನ್ ಸೇಮ್ ಇದು ಅಷ್ಟೇ ನಿಮಗೆ ಸಾಧಾರಣವಾಗಿ ಸೇತುವೆಗಳಲ್ಲಿ ಬರ್ತದೆ. ಇದು ಕೂಡ ಓವರ್ಟೇಕ್ನ ಮಾಡಬಾರ್ದು ಅಂತಲೇ ಸೂಚನೆಯನ್ನು ನಿಮಗೆ ಸೂಚಿಸ್ತದೆ. ಡಾಟೆಡ್ ವೈಟ್ ನೋಡಿರ್ತಿರಲ್ಲ, ಸಾಮಾನ್ಯವಾಗಿ ಡಾಟೆಡ್ ವೈಟ್ ಲೈನ್ ಎಲ್ಲಿರುತ್ತೆ ಅಂತಂದರೆ ಒಂದು ಸಣ್ಣ ರೋಡು ದೊಡ್ಡ ರೋಡ್ಗೆ ಜಾಯ್ನ್ ಆಗುವಂಥ ಜಾಗದಲ್ಲಿ ಈ ಒಂದು ಡಾಟೆಡ್ ವೈಟ್ ಲೈನ್ ಇರ್ತದೆ. ಆಗಲೇ ಹೇಳ್ದಾಗೆ ವೈಟ್ ಲೈನ್ ಬಿಟ್ಟು ಇವಾಗ ಯೆಲ್ಲೋ ಲೈನ್ ಸೇಮ್ ಬ್ರೋಕನ್ ಯೆಲ್ಲೋ ಲೈನ್ ಕೂಡ ನಮಗೆ ಅದೇ ಸೂಚನೆಯನ್ನು ಸೂಚಿಸ್ತದೆ. ಯಾವಾಗಲೂ ಓವರ್ಟೇಕ್ನ ಮಾಡುವಾಗ ಕೇರಾಗಿ ಮಾಡಬೇಕು ಅನ್ನೋಂಥ ಸೂಚನೆ ಇದು. ಡಬಲ್ ಸಾಲಿಡ್ ಯೆಲ್ಲೋ ಲೈನ್ ಓವರ್ಟೇಕ್ನ ಮಾಡಬಾರ್ದು, ರಿಸ್ಟ್ರಿಕ್ಟೆಡ್ ಆಗಿ ಓವರ್ಟೇಕ್ನ ಮಾಡಲೇಬಾರ್ದು ಅಂತ ನಿಮಗೆ ಸೂಚಿಸ್ತದೆ. ಎಲ್ಲಪ್ಪ ಇರ್ತದೆ ಅಂತಂದರೆ ಸಾಮಾನ್ಯವಾಗಿ ತುಂಬ ದೊಡ್ಡ ರಸ್ತೆಗಳು, ಅಗಲವಾದ ರಸ್ತೆಗಳಲ್ಲಿ ಈ ಒಂದು ಮಾರ್ಕ್ನ ನೀವು ನೋಡ್ಬೋದು. ಸಾಲಿಡ್ ಯೆಲ್ಲೋ ಲೈನ್ನ ನಾವು ಕೂಡ ವೆಹಿಕಲ್ನ ಡ್ರೈವ್ ಮಾಡೋಕೆ ಅಬ್ಸರ್ವ್ ಮಾಡಿರ್ತೀವಿ. ಎಲ್ಲಿ ಅಂತಂದರೆ ಕರ್ವ್ ಇರೋಂಥ ಜಾಗಗಳಲ್ಲಿ, ಬ್ಲೈಂಡ್ ಕರ್ವ್ ಇರೋಂಥ ಜಾಗಗಳಲ್ಲಿ ಓವರ್ಟೇಕ್ನ ಮಾಡಬೇಡಿ ಅಂತ ಈ ಒಂದು ಸಾಲಿಡ್ ಯೆಲ್ಲೋ ಲೈನ್ನ ಹಾಕಿರ್ತಾರೆ. ಇಷ್ಟೊತ್ತು ರೋಡ್ನ ಲೇನ್ ಮಾರ್ಕ್ಗಳು ಡ್ರೈವರ್ ಜೊತೆ ಯಾವ ರೀತಿ ಸಂಭಾಷಣೆ ನಡೆಸುತ್ತೆ ಅಂತ ಹೇಳಿದೆ. ಈಗ ಟ್ರಾಫಿಕ್ ಸೈನ್ಗಳು ಯಾವ ರೀತಿ ಡ್ರೈವರ್ ಜೊತೆ ಸಂಭಾಷಣೆ ನಡೆಸುತ್ತೆ ಅನ್ನೋದನ್ನ ಹೇಳ್ತೀನಿ. ಟ್ರಯಾಂಗಲ್ ಶೇಪಲ್ಲಿದ್ದರೆ ವಾರ್ನಿಂಗ್. ಡ್ರೈವರು ಯಾವುದೇ ವೆಹಿಕಲ್ನ ಡ್ರೈವ್ ಮಾಡಬೇಕಾದ್ರೆ ಎಚ್ಚರಿಕೆಯನ್ನು ಕೊಡುವಂಥದ್ದು ಟ್ರಯಾಂಗಲ್ ಸಿಂಬಲ್ ಡ್ರೈವರ್ಗಳಿಗೆ ವಾರ್ನಿಂಗ್ ಮಾಡಿದ್ರೆ, ರೌಂಡ್ ಸಿಂಬಲ್ ಏನಿದೆ ಅದು ಡ್ರೈವರ್ಗಳಿಗೆ ಆರ್ಡರ್ನ ಮಾಡ್ತದೆ. ಆಗಲೇ ನೋಡಿದಂಥ ರೌಂಡ್ ಸಿಂಬಲ್ ಏನಿದೆ ಅದು ಕೆಂಪು ಮತ್ತು ಬಿಳಿ ಬಣ್ಣ. ಈಗ ನೋಡ್ತಾ ಇರೋಂಥದ್ದು ರೌಂಡ್ ಸಿಂಬಲ್ಲು ನೀಲಿ ಮತ್ತು ಬಿಳಿ ಬಣ್ಣ. ಇದರ ಅರ್ಥ ಏನಂತಂದರೆ ಕಂಪಲ್ಸರಿ, ಇದು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಸೂಚಿಸ್ತದೆ. ಟ್ರಯಾಂಗಲ್ ಆಯಿತು, ರೌಂಡ್ ಆಯಿತು. ಈಗ ನಾವು ನೋಡ್ತಾ ಇರೋಂಥ ಮಾರ್ಕ್ ಏನದು ಇನ್ಫಾರ್ಮೇಷನ್. ನಮಗೆ ಪೆಟ್ರೋಲ್ ಬಂಕ್ ಎಲ್ಲಿದೆ, ಹಾಸ್ಪಿಟಲ್ ಎಲ್ಲಿದೆ, ರೆಸ್ಟೋರೆಂಟ್ ಹೋಟೆಲ್ಸ್ಗಳೆಲ್ಲಿದೆ ಅಂತ ತೋರಿಸುವಂಥ ಒಂದು ಇನ್ಫಾರ್ಮೇಷನ್ ಸೈನ್ ಇದು. ರೋಡ್ನ ಕ್ರಾಸ್ ಮಾಡುವಂಥ ಪೆಡೆಸ್ಟ್ರಿಯನ್ ಕ್ರಾಸಿಂಗ್, ಜನಗಳು ರಸ್ತೆ ದಾಟುವಂಥ ಮಾರ್ಕ್ ಇದು. ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿರ್ತೀರ, ಗೊತ್ತಿಲ್ಲದೇ ಇರೋಂಥ ಒಂದು ಮಾರ್ಕ್ ಹಜಾರ್ಡ್ ಮಾರ್ಕ್ ಅಂತ. ಇದು ಏನು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ ನೋಡಿ. ಅರಿವೇ ಗುರುವು. ನಾವು ವೆಹಿಕಲ್ನ ಡ್ರೈವ್ ಮಾಡೋಕ್ಕೆ ಕಲಿತು ಟ್ರಾಫಿಕ್ ಸಿಂಬಲ್ ಆಗಲಿ ಲೇನ್ ಮಾರ್ಕ್ಗಳನ್ನ ಕಲ್ತಿಲ್ಲ ಅಂತಂದರೆ ವೆಹಿಕಲ್ನ ಹೆಡ್ಲೈಟ್ ಆನ್ ಮಾಡಿದೆ ನೈಟು ಡ್ರೈವ್ ಮಾಡಿದಷ್ಟು ಸಮ ಅದು. ಈಗ ನೋಡಿ, ಈ ರಸ್ತೆಯಲ್ಲಿ ಯಾವುದೇ ರೀತಿಯ ಲೇನ್ ಮಾರ್ಕ್ಗಳಿಲ್ಲ. ನಾವು ಕತ್ಲಿನಲ್ಲಿ ಈ ರೋಡ್ನಲ್ಲಿ ಟ್ರಾವೆಲ್ ಮಾಡೋದು ತುಂಬ ಕಷ್ಟವಾಗಿರೋಂಥ ಕೆಲಸ. ನೋಡಿ, ಅದೇ ರೀತಿ ಒಂದು ಸಣ್ಣ ಲೇನ್ ಮಾರ್ಕ್ ಶುರುವಾದರೆ ನಮಗೆ ಯಾವ ರೀತಿ ಅಂದವಾಗಿ ಕಾಣ್ತದೆ. ಬ್ರೋಕನ್ ವೈಟ್ ಲೈನು ನಾವು ಯಾವುದೇ ರಸ್ತೆಯಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಈ ಥರ ಬ್ರೋಕನ್ ವೈಟ್ ಲೈನ್ನ ನೋಡಿದ್ವಿ ಅಂತಂದರೆ ನಾವು ಓವರ್ಟೇಕ್ನ ಮಾಡ್ಬೋದು ಅನ್ನೋದು ಈ ಲೈನ್ನ ಸೂಚನೆ. ಓವರ್ಟೇಕ್ನ ನಾವು ಯಾವಾಗ ಮಾಡ್ಬೋದು? ಆಪೋಸಿಟಿಂದ ಯಾವುದೇ ರೀತಿಯ ವೆಹಿಕಲ್ ಬರದೇ ಇರುವಾಗ. ಈ ಥರ ವೆಹಿಕಲ್ ಬರ್ತಾಯಿದ್ರೆ ದಯವಿಟ್ಟು ಯಾರೂ ಓವರ್ಟೇಕ್ ಮಾಡೋ ಪ್ರಯತ್ನನ ಮಾಡಿ ಇನ್ನೊಬ್ಬರಿಗೆ ತೊಂದರೆ ನೀಡಬೇಡಿ. ಟ್ರಾವೆಲ್ ಮಾಡ್ತಾ ಇರೋಂಥ ರಸ್ತೆಯಲ್ಲಿ ಸಡನ್ನಾಗಿ ಈ ಥರ ಸ್ಟ್ರೈಪ್ಡ್ ಮೀಡಿಯನ್ ಅಂದರೆ ಮುಂದೆ ಮೀಡಿಯನ್ ಇದೆ ಅನ್ನೋದೊಂದು ಸೂಚನೆ. ನೋಡಿ, ಹಜಾರ್ಡ್ ಮಾರ್ಕ್ ನಾನು ಇದೇನು ಅಂತ ಕೊನೆಯಲ್ಲಿ ಹೇಳ್ತೀನಿ. ಈ ಡಾಟೆಡ್ ವೈಟ್ ಲೈನು ಸಣ್ಣ ರಸ್ತೆಯಿಂದ ದೊಡ್ಡ ರಸ್ತೆಗೆ ಸೇರುವ ಜಾಗದಲ್ಲಿರ್ತದೆ. ಸಾಲಿಡ್ ಯೆಲ್ಲೋ ಲೈನ್ ಸಾಧಾರಣವಾಗಿ ನಾವು ನೋಡಿರೋದು ಕರ್ವ್ ಇರೋಂಥ ಜಾಗಗಳಲ್ಲಿ, ಟರ್ನಿಂಗ್ ಇರೋಂಥ ಜಾಗಗಳಲ್ಲಿ, ಸೇತುವೆಗಳ ಮೇಲೆ. ಇದರ ಅರ್ಥ ಈ ಥರ ಜಾಗಗಳಲ್ಲಿ ಓವರ್ಟೇಕ್ನ ಮಾಡಿಬಿಡಿ ಅಂತ. ಬ್ರೋಕನ್ ವೈಟ್ ಲೈನ್ ಬಂದಾಗ ಮತ್ತೆ ನಾವು ಓವರ್ಟೇಕ್ನ ಮಾಡ್ಬೋದು, ಸೇಫ್ ಆಗಿರುವಾಗ ಮಾತ್ರ.
ಟ್ರಾವೆಲ್ ಮಾಡ್ತಿರೋಂಥ ರೋಡಲ್ಲಿ ಈ ಥರ ಆ್ಯರೋ ಮಾರ್ಕ್ನ ನೋಡಿದ್ರೆ ನೆಕ್ಸ್ಟ್ ನಮಗೆ ಮುಂದೆ ಬಲಭಾಗದಲ್ಲಿ ರಸ್ತೆ ಇದೆ, ಅಲ್ಲೂ ಕೂಡ ಡಾಟೆಡ್ ವೈಟ್ ಲೈನ್ ಇದೆ. ಡಾಟೆಡ್ ವೈಟ್ ಲೈನ್ನ ಅರ್ಥ ಏನು ಅಂತಂದರೆ ಕಿರಿದಾದ ರಸ್ತೆಯಿಂದ ಮೈನ್ ರೋಡ್ಗೆ ಸೇರುವಾಗ ನಿಂತು ಆ ಕಡೆ ಈ ಕಡೆ ನೋಡಿ ಹೊರಡಿ ಅಂತ. ಸ್ಟ್ರೈಪ್ಡ್ ಮೀಡಿಯನ್, ಈ ಸ್ಟ್ರೈಪ್ಡ್ ಮೀಡಿಯನ್ನ ಅರ್ಥ ಏನು ಅಂತಂದರೆ ನಾವು ಟ್ರಾವೆಲ್ ಮಾಡ್ತಿರೋಂಥ ರಸ್ತೆಯಲ್ಲಿ ಮುಂದೆ ಡಿವೈಡರ್ ಮೀಡಿಯನ್ ಶುರು ಆಗುತ್ತೆ ಅಂತ. ಹಜಾರ್ಡ್ ಮಾರ್ಕ್ಸ್ ಮತ್ತೆ ಬರ್ತಾಯಿದೆ. ಹಜಾರ್ಡ್ ಮಾರ್ಕ್ ಏನು ಅನ್ನೋದನ್ನ ನಾನು ನಿಮಗೆ ಕೊನೆಯಲ್ಲಿ ಹೇಳ್ಕೊಡ್ತೀನಿ, ವಿಡಿಯೋನ ಕಂಟಿನ್ಯೂ ನೋಡಿ. ಎಲ್ಲೋ ಸ್ಟ್ರೈಪ್ ಲೈನ್, ಈ ಎಲ್ಲೋ ಸ್ಟ್ರೈಪ್ ಲೈನ್ ಏನಿದೆ, ನಾವು ಟ್ರಾವೆಲ್ ಮಾಡ್ಕೊಂಡು ಬರ್ತಿರೋಂಥ ವೆಹಿಕಲ್ ಏನು ಸ್ಪೀಡಲ್ಲಿದೆ ಅದನ್ನು ಕಮ್ಮಿ ಮಾಡ್ಕೊಳ್ಳಿ, ಯಾಕೆಂದರೆ ಮುಂದೆ ಗ್ರಾಮೀಣ ಭಾಗ ಇರ್ಬೋದು ಅಂತ. ಹಜಾರ್ಡ್ ಮಾರ್ಕ್ ಮತ್ತೆ ಓಕೆನಾ. ಪೆಡೆಸ್ಟ್ರಿಯನ್ ಕ್ರಾಸಿಂಗ್, ಮುಂದೆ ರಸ್ತೆಯಲ್ಲಿ ಜನಗಳು ರೋಡ್ನ ಕ್ರಾಸ್ ಮಾಡ್ತಾ ಇರ್ಬೋದು, ನಿಂತು ಸ್ಲೋ ಆಗಿ ಹೋಗಿ ಅಂತ. ಮತ್ತೆ ಆರೋ ಮಾರ್ಕ್ ಕಾಣ್ತಾ ಇದೆ. ಈ ಆರೋ ಮಾರ್ಕ್ ಅರ್ಥ ಏನು ಅಂತಂದರೆ ಸ್ಟ್ರೈಟಾಗೂ ಹೋಗ್ಬೋದು, ಎಡಗಡೆನೂ ಹೋಗ್ಬೋದು ಅಂತ. ಅಲ್ಲೂ ಕೂಡ ನೀವು ಡಾಟೆಡ್ ವೈಟ್ ಲೈನ್ನ ಅಬ್ಸರ್ವ್ ಮಾಡ್ಬೋದು. ಸಣ್ಣ ರಸ್ತೆಯಿಂದ ಮೇನ್ ರಸ್ತೆಗೆ ಬಂದು ಸೇರುವಂಥ ವೆಹಿಕಲ್ನವರು ಡಾಟೆಡ್ ವೈಟ್ ಲೈನ್ನ ನೋಡಿದಾಗ ನಿಂತು ಪಕ್ಕದಲ್ಲಿ ಬರ್ತಿರೋಂಥ ವೆಹಿಕಲ್ನ ಅಬ್ಸರ್ವ್ ಮಾಡಿ ಮೂವ್ ಮಾಡಬೇಕು. ಎಲ್ಲೋ ಸ್ಟ್ರೈಪ್ಡ್ ಲೈನ್, ಇದು ಮುಂದೆ ಯಾವುದೋ ಒಂದು ಜಂಕ್ಷನ್ ಇಲ್ಲ ಅಂದರೆ 4 ರಸ್ತೆ ಬರ್ತಾ ಇರುವಾಗ ನಮಗೆ ವಾರ್ನಿಂಗ್ ಕೊಡೋ ಅಂಥ ಒಂದು ಲೇನ್ ಇದು. ಸೊ ನಾವು ಮುಂದೆ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಯಾವ ರೀತಿ ಒಂದು ಜಂಕ್ಷನ್ ಬರುತ್ತೆ ಅಂತಂದರೆ ಸರ್ಕಲ್ ರೌಂಡ್ ಅಬೌಟ್ ಇದೆ ಅಂತೇಳಿ, ಅಲ್ಲೂ ಕೂಡ ನೀವು ಡಾಟೆಡ್ ಲೈನ್ನ ನೋಡ್ಬೋದು. ಡಾಟೆಡ್ ಲೈನ್ ನೋಡಿದಾಗ ನಾವು ವೆಹಿಕಲ್ನ ಸ್ಲೋ ಮಾಡ್ಕೋಬೇಕು. ಸರ್ಕಲ್ನ ದಾಟಿ ನಾವು ಮುಂದೆ ಬರುವಾಗ ಡಾಟೆಡ್ ಲೈನ್ನ ನೋಡ್ಬೋದು. ಈ ಡಾಟೆಡ್ ಲೈನ್ ಬಸ್ನವರು ಈ ಡಾಟೆಡ್ ಲೈನ್ ಮುಖಾಂತರ ಬಸ್ ಸ್ಟಾಪ್ಗೆ ಹೋಗಿ ಬಸ್ನ ಪಾರ್ಕ್ ಮಾಡ್ಬೋದು. ಅದರ ಪಕ್ಕದಲ್ಲಿ ನೀವು ಮೀಡಿಯನ್ನ ಕೂಡ ನೋಡ್ಬೋದು, ಸ್ಟ್ರೈಪ್ಡ್ ಮೀಡಿಯನ್. ಈ ಮೀಡಿಯನ್ನ ದಾಟಿ ನಾವು ಆ ಕಡೆ ಹೋಗಂಗಿಲ್ಲ, ಅವರು ಕೂಡ ಈ ಕಡೆ ಬರುವಾಗ ಇದೇ ಡಾಟೆಡ್ ಲೈನಲ್ಲಿ ಮತ್ತೆ ಮೇನ್ ರೋಡ್ಗೆ ಬಂದು ಜಾಯ್ನ್ ಆಗಬೇಕು ಅನ್ನೋ ಒಂದು ಸೂಚನೆ ಇದು. ಸೊ ನಾವು ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿರೋಂಥ ಜಾಗದಲ್ಲಿ 40 ಕಿಲೋಮೀಟ್ರ್ ಸ್ಪೀಡ್ಗೆ ನಿಮ್ಮ ವೆಹಿಕಲ್ನ ಕಂಟ್ರೋಲ್ಗೆ ತೊಗೊಂಡು ಬನ್ನಿ ಅಂತ ಸೂಚನೆ ಅದು. ಏಕೆಂದರೆ ಇಳಿಜಾರು ಇರೋದ್ರಿಂದ ವೆಹಿಕಲ್ ತುಂಬ ಸ್ಪೀಡ್ ಆಗೋದ್ರಿಂದ ಮುಂದೆ ಕಂಟ್ರೋಲ್ಗೆ ಸಿಗದೇ ಇರ್ಬೋದು ಅನ್ನುವಂಥ ಒಂದು ಸೂಚನೆ. 40ರಲ್ಲಿ ಇದ್ದಂಥದ್ದು ಸ್ಪೀಡು 30ಗೆ ಬರಬೇಕು ಅನ್ನೋಂಥ ಒಂದು ಸೂಚನೆ ಇದು. ಆಗಲೇ ಹೇಳಿದಾಗೆ ಇನ್ಫಾರ್ಮೇಷನ್, ಮುಂದೆ ಬಸ್ ಸ್ಟಾಪ್ ಇದೆ, ಹಾಸ್ಪಿಟಲ್ ಇದೆ, ರೆಸ್ಟೋರೆಂಟ್ ಇದೆ ಅಂತ ನಮಗೆ ಒಂದು ಸೂಚನೆ ಕೊಡುವಂಥ ಬೋರ್ಡ್ ಅದು. ಆಕ್ಸಿಡೆಂಟ್ ಆಗುವಂಥ ಝೋನ್ ಇದೆ, ಸ್ವಲ್ಪ ವೆಹಿಕಲ್ನ ಕೇರ್ ಆಗಿ ಡ್ರೈವ್ ಮಾಡಿ ಅಂತ ನಮಗೆ ಸೂಚನೆಯನ್ನು ಕೊಡ್ತಾ ಇದೆ. ರೌಂಡ್ ಅಬೌಟ್, ಮುಂದೆ ಬಲಭಾಗಕ್ಕೂ ರಸ್ತೆ ಇದೆ, ಮುಂದೆನೂ ರಸ್ತೆ ಇದೆ ಅಂತ ಹೇಳ್ತಿರೋದು. ರೌಂಡ್ ಅಬೌಟ್ ಇದೆ ಅಂತ ಎಚ್ಚರಿಕೆಯಲ್ಲಿ ನಮಗೆ ಸೂಚನೆಯನ್ನು ಕೊಡ್ತಾ ಇದೆ. ಅದೇ ರೀತಿ ಡಾಟೆಡ್ ವೈಟ್ ಲೈನ್ ಕೂಡ ಇದೆ. ಇದೇ ಮಾರ್ಗದಲ್ಲಿ ಬಸ್ಸು ಸ್ಟಾಪ್ಗೆ ಹೋಗಿ ನಿಲ್ಲಬೇಕು ಅನ್ನೋ ಒಂದು ಅರ್ಥ. ಮೀಡಿಯನ್ ಕೂಡ ತೋರಿಸ್ತಾ ಇದೆ ನಿಮಗೆ, ಸ್ಟ್ರೈಪ್ಡ್ ಮೀಡಿಯನ್. ಮತ್ತು ಬಸ್ ಅದೇ ಮೀಡಿಯನ್ ಒಳಗಡೆ ಹೋಗಬೇಕು, ಮೀಡಿಯನಿಂದ ಬರಬೇಕು. ಎಲ್ಲೋ ಸ್ಟ್ರೈಪ್ಡ್ ಲೈನ್, ಎಲ್ಲೋ ಸ್ಟ್ರೈಪ್ಡ್ ಲೈನ್ ಬಂದಾಗ ಮುಂದೆ ನಮಗೆ ಯಾವುದೋ ಒಂದು ಜಂಕ್ಷನ್ ಇದೆ, ವೆಹಿಕಲ್ನ ಸ್ಲೋ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಮಾಹಿತಿ ಇದು. ಸೊ ಎಲ್ಲೋ ಸ್ಟ್ರೈಪ್ಡ್ ಲೈನ್ ನೋಡಿದಾಗ ವೆಹಿಕಲ್ನ ಸ್ಲೋ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನಾವೇನು ನೋಡ್ಕೊಂಡು ಬಂದ್ವಿ ಇದೆಲ್ಲ ರಸ್ತೆಯ ಒಂದು ಭಾಷೆ. ಎಲ್ಲೋ ಲೈನ್, ವೈಟ್ ಲೈನ್, ಟ್ರಾಫಿಕ್ ಸಿಂಬಲ್ಗಳು, ಟ್ರಾಫಿಕ್ ಸೈನ್ಗಳು, ಇದೆಲ್ಲ ಕೂಡ ರಸ್ತೆಯ ಒಂದು ಭಾಷೆಗಳು. ಇದು ರಸ್ತೆಯಲ್ಲಿ ಟ್ರಾವೆಲ್ ಮಾಡ್ತಿರೋಂಥ ಪ್ರತಿಯೊಬ್ಬ ಡ್ರೈವರು ಕೂಡ ತಿಳ್ಕೊಂಡಿರಬೇಕು, ಆವಾಗಲೇ ರಸ್ತೆಯ ಭಾಷೆ ಅರ್ಥ ಆಗೋದು. ಇಲ್ಲಿ ನೋಡಿ ಎಚ್ಚರಿಕೆ ಚಿಹ್ನೆ ಏನು ಹೇಳ್ತಾ ಇದೆ, ಮುಂದೆ ಕಿರಿದಾದ ರಸ್ತೆ, ನೀವು ಇಲ್ಲಿವರೆಗೂ ಟ್ರಾವೆಲ್ ಮಾಡಿರೋದು ಡಬಲ್ ರೋಡ್ನಲ್ಲಿ, ಮುಂದೆ ರೋಡು ಸಿಂಗಲ್ ಆಗ್ತಾಯಿದೆ, ವೆಹಿಕಲ್ನ ಸ್ಲೋ ಮಾಡ್ಕೊಳ್ಳಿ. ಸ್ಟ್ರೈಪ್ಡ್ ಮೀಡಿಯನ್ ನೋಡಿದಾಗ ನಾವು ಯಾವತ್ತೂ ಮೀಡಿಯನ್ ಮೇಲೆ ವೆಹಿಕಲ್ನ ಡ್ರೈವ್ ಮಾಡೋಕ್ಕೆ ಹೋಗಬಾರ್ದು. ಮೀಡಿಯನ್ನ ಬಿಟ್ಟು ಪಕ್ಕಕ್ಕೆ ಯಾವತ್ತೂ ವೆಹಿಕಲ್ನ ಡ್ರೈವ್ ಮಾಡಬೇಕು. ರಸ್ತೆಯ ಎಡಭಾಗದಲ್ಲಿ ಕಾಣ್ತಾ ಇರೋಂಥ ಒಂದು ಸಿಂಬಲ್ ಇದು. ಈ ಟ್ರಾಫಿಕ್ ಸಿಂಬಲ್ ನಮ್ಗೆ ಏನು ಹೇಳುತ್ತೆ ಅಂದರೆ ರಿಸ್ಟ್ರಿಕ್ಟೆಡ್ ಎಲ್ಲ ಮುಗ್ದಿದೆ. ಇಲ್ಲಿವರೆಗೂ ನೀವೇನು 30 ಕಿಲೋಮೀಟರ್ ಸ್ಪೀಡು, 40 ಕಿಲೋಮೀಟರ್ ಸ್ಪೀಡಲ್ಲಿ ವೆಹಿಕಲ್ನಲ್ಲಿ ಡ್ರೈವ್ ಮಾಡ್ಕೊಂಡು ಬಂದ್ರಿ, ಇನ್ನು ಮುಂದಕ್ಕೆ ರಿಸ್ಟ್ರಿಕ್ಟೆಡ್ ಇರೋದಿಲ್ಲ. ವೆಹಿಕಲ್ನ ನೀವು ಸಾಧಾರಣವಾಗಿ ಮುಂದೆ ಏನು ರೂಲ್ಸ್ ಇದೆ ಆ ರೂಲ್ಸ್ನಲ್ಲಿ ನೀವು ವೆಹಿಕಲ್ನ ಫಾಲೋ ಮಾಡ್ಬೋದು ಅನ್ನೋಂಥ ಸೂಚನೆ ಇದು. ವೈಟ್ ಬಾಕ್ಸ್ ಜಂಕ್ಷನ್, ಸಾಧಾರಣವಾಗಿ ಎಲ್ಲಿ ಟ್ರಾಫಿಕ್ ಬ್ಲಾಕ್ ಆಗುತ್ತೆ ಆ ರೀತಿ ರಸ್ತೆಯಲ್ಲಿ ನೋಡುವಂಥ ಒಂದು ಜಂಕ್ಷನ್ ಬಾಕ್ಸ್ ಇದು. ಇದ್ರ ಮೇಲೆ ಯಾವತ್ತು ವೆಹಿಕಲ್ನ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗುವಾಗ ಬ್ಲಾಕ್ ಮಾಡಿ ನಿಲ್ಸೋಕ್ಕೆ ಹೋಗಬಾರ್ದು ಅನ್ನೋಂಥ ಸೂಚನೆ ಇದು. ಇದು ವೈಟ್ ಕಲರಲ್ಲಿದೆ. ಇದೇ ನೀವು ಯೆಲ್ಲೋ ಕಲರಲ್ಲಿ ನೋಡೋದ್ರಿಂದ ಯೆಲ್ಲೋ ಬಾಕ್ಸ್ ಜಂಕ್ಷನ್ ಇದು. ಇದ್ರ ಮೇಲೂ ಕೂಡ ಅಷ್ಟೇ, ನೀವು ಸಿಗ್ನಲ್ನ ಒಂದು ಸಲ ಪಾಸ್ ಮಾಡಿದ್ರೆ ಮುಂದೆ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕೇ ಹೊರತು ವೆಹಿಕಲ್ನ ಮಧ್ಯದಲ್ಲಿ ನಿಲ್ಲಿಸಿ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಸೂಚನೆ ಇದು. ಹಜಾರ್ಡ್ ಮಾರ್ಕ್, ನಾನು ನಿಮಗೆ ಮೊದಲಿಂದನೂ ಹೇಳ್ಕೊಂಡು ಬಂದಂಥ ಒಂದು ಮಾರ್ಕ್ ಇದು. ಹಜಾರ್ಡ್ ಮಾರ್ಕ್ನ ಅರ್ಥ ಏನಂತಂದರೆ ಕಪ್ಪು ಪಟ್ಟಿ, ಹಳದಿ ಪಟ್ಟಿ ಯಾವ ಕಡೆಗೆ ಬೆಂಡಾಗಿದೆ ರಸ್ತೆ ಆ ಮಾರ್ಗದಲ್ಲಿ ಇದೆ ಅಂತ ಅರ್ಥ. ಅದರ ಹಿಂಬದಿಗೆ ನಾವು ಯಾವತ್ತೂ ವೆಹಿಕಲ್ನ ಡ್ರೈವ್ ಮಾಡೋಕ್ಕೆ ಹೋಗಬಾರ್ದು. ಇದು ಸಾಧಾರಣವಾಗಿ ನಮಗೆ ತುಂಬ ಉಪಯೋಗ ಆಗೋಂಥ ಜಾಗ. ಕತ್ಲೆನಲ್ಲಿ ಸ್ಟ್ರೀಟ್ ಲೈಟ್ ಇಲ್ದಿರೋಂಥ ಜಾಗಗಳಲ್ಲಿ ಮತ್ತು ಫಾರೆಸ್ಟ್ ಏರಿಯಾಗಳಲ್ಲಿ ನಮಗೆ ಈ ಒಂದು ಮಾರ್ಕ್ ತುಂಬ ಅವಶ್ಯಕತೆ ಇರುವಂಥ ಒಂದು ಹಜಾರ್ಡ್ ಮಾರ್ಕ್ಸ್. ಸೊ ಯಾವ ಭಾಗಕ್ಕೆ ಬೆಂಡಾಗಿದೆ ಆ ಮಾರ್ಗದಲ್ಲಿ
ವೆಹಿಕಲ್ನ ಡ್ರೈವ್ ಮಾಡಿ. ಇದಿಷ್ಟು ಡ್ರೈವರ್ಗೂ ರಸ್ತೆಗೂ ಇರುವಂಥ ಒಂದು ಸಂಬಂಧ. ಯಾವಾಗ ಆಕ್ಸಿಡೆಂಟ್ ಸಂಭವಿಸ್ತದೆ ಅಂತಂದರೆ ಡ್ರೈವರ್ ಯಾವಾಗ ರಸ್ತೆ ಭಾಷೆ ಮರಿತಾನೆ ಆವಾಗ 100% ಅಲ್ಲಿ ಅಪಘಾತ ಸಂಭವಿಸ್ತದೆ. ಯಾವತ್ತೂ ರಸ್ತೆ ಜೊತೆಲಿ ಒಳ್ಳೆ ಬಾಂಧವ್ಯ ಇಟ್ಕೋಬೇಕು ಅಂತಂದರೆ ಪ್ರತಿಯೊಂದು ಮಾರ್ಕ್, ಲೇನು, ಟ್ರಾಫಿಕ್ ಸಿಂಬಲ್ಗಳನ್ನ ಅಬ್ಸರ್ವ್ ಮಾಡಿಕೊಂಡು ಸ್ಪೀಡ್ ಲಿಮಿಟ್ಗಳನ್ನ ನಾವು ಫಾಲೋ ಮಾಡಿಕೊಂಡು ವೆಹಿಕಲ್ನ ಡ್ರೈವ್ ಮಾಡಿದ್ರೆ ನಮ್ಮ ಸೇಫ್ಟಿನಲ್ಲಿ ನಾವು ಯಾವಾಗಲೂ ವೆಹಿಕಲ್ನ ಡ್ರೈವ್ ಮಾಡ್ತಾನೆ ಇರ್ತೀವಿ. ಸೊ ಯಾವಾಗಲೂ ವೆಹಿಕಲ್ನ ಸೇಫಾಗಿ ಡ್ರೈವ್ ಮಾಡಿ. ಥ್ಯಾಂಕ್ ಯು.